ಎಸ್ ಡಾಕ್ಟರ್ ವೆಂಕಟರಮಣ ಸರ್. ಸರ್, ಈ ಗ್ರಾಮೀಣ ಭಾಗದಲ್ಲಿ ಒಂದು ಭ್ರಮೆ ಇದೆ ಸರ್. ಕೇವಲ ವಿಪರೀತ ಅನ್ನ ತಿಂದರೆ ಮಾತ್ರ ನಮ್ಮ ದೇಹಕ್ಕೆ ಶುಗರ್ ಹೋಗೋದು, ಜೊತೆಗೆ ನಮ್ಮ ಕಣ್ಣಿಗೆ ಕಾಣುವಂತಹ ಬಿಳಿ ಸಕ್ಕರೆ ಮಾತ್ರ ಸ್ವೀಟು, ಅದನ್ನು ಹೊರತುಪಡಿಸಿದ್ರೆ ಜಗತ್ತಿನಲ್ಲಿ ಬೇರೆ ಯಾವುದು ಕೂಡ ಸಿಹಿ ಪದಾರ್ಥವೇ ಅಲ್ಲ. ಸೊ ಸಾಮಾನ್ಯ ಜನ ಹಿಂಗೆ ಅನ್ಕೊಂಡಿದ್ದಾರೆ ಸರ್. ಅನೇಕರು ಬೆಲ್ಲ ತಿಂತಾನೆ ಡಾಕ್ಟ್ರೆ, ಸಕ್ಕರೆ ತಿನ್ನೋದಿಲ್ಲ, ನನ್ ಶುಗರ್ ಆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ. ಬೆಲ್ಲವು ಕೂಡ ಅದೇ ತರ ಸಕ್ಕರೆ ಪ್ರಮಾಣದಷ್ಟೇ ಗ್ಲುಕೋಸ್ ಅಂಶವನ್ನ ಹೊಂದಿದೆ. ಸೊ ಹಾಗಾಗಿ ಅನ್ನದ ಬದಲಿಗೆ ಬೆಲ್ಲ ತಿನ್ನೋದ್ರಿಂದ ಅಥವಾ ಅನ್ನದ ಬದಲಿಗೆ ಚಪಾತಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗೋದಿಲ್ಲ. ಅನ್ನ, ರಾಗಿ, ಜೋಳ, ಚಪಾತಿ, ಸಿರಿಧಾನ್ಯಗಳ ಸ್ವಲ್ಪ ಮಟ್ಟಿಗೆ ಫೈಬರ್ ಅಂಶ ಇದೆ, ಅನುಕೂಲ ಆಗತ್ತೆ ಸ್ವಲ್ಪ ಮಟ್ಟಿಗೆ. ಇದೆಲ್ಲವೂ ಕೂಡ 70-80% ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿದೆ. ಈ ಕಾರ್ಬೋಹೈಡ್ರೇಟು ನೀವ್ ಹೇಳಿದಾಗೆ ಶುಗರ್ ಆಗಿ ಕನ್ವರ್ಟ್ ಆಗುವಂತದ್ದು. ಸೊ ಆಮೇಲೆ ಆಯ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಏನ್ ಮಾತಾಡ್ತಾ ಇದಾರಲ್ಲ ಡಾಕ್ಟ್ರು, ಅದಾದ್ಮೇಲೆ ಆಯ್ತು. ಫಸ್ಟ್ ಪ್ರಾರಂಭದಲ್ಲಿ ಈ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗುವಂತದ್ದು. ಈ ಕಾರ್ಬೋಹೈಡ್ರೇಟ್ ಅನ್ನ ನಾವು ಕಡಿಮೆ ಸೇವಿಸಿ ಅದರ ಬದಲಿಗೆ ಈಗ ಡಯಾಬಿಟಿಸ್ ಇದ್ದವರು ಹಣ್ಣನ್ನೇ ತಿನ್ನಬಾರ್ದು ಅನ್ನುವಂತಹ ಒಂದು ಮಾತನ್ನ ಸಾಮಾನ್ಯವಾಗಿ ವೈದ್ಯರು ಹೇಳ್ಬಿಡ್ತಾರೆ. ಆದರೆ 10% ಕಡಿಮೆ ಸಕ್ಕರೆ ಅಂಶ ಇರುವಂತಹ ಅನೇಕ ಹಣ್ಣುಗಳು ಅಮೃತಕ್ಕೆ ಸಮಾನ ಮಧುಮೇಹ ಹೊಂದಿದವರಿಗೆ. ಆ ತಪ್ಪು ಕಲ್ಪನೆಯನ್ನ ಮೊದಲು ಹೋಗಲಾಡಿಸ್ಬೇಕು. ಯಾಕೆಂದ್ರೆ ಹೃದಯ ರೋಗವನ್ನ ತಡಿಲಿಕ್ಕೆ, ರಕ್ತ ಸಂಚಾರವನ್ನು ಸುಗಮಗೊಳಿಸ್ಲಿಕ್ಕೆ, ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಕೊಡ್ಲಿಕ್ಕೆ, ದೇಹಕ್ಕೆ ಪರಿಪೂರ್ಣ ಆರೋಗ್ಯವನ್ನ ಕೊಡ್ಲಿಕ್ಕೆ ಹಣ್ಣುಗಳು ಬಹಳ ಮುಖ್ಯ. ಹಾಗಾಗಿ ಮೋಸಂಬಿ ಇರ್ಬೋದು, ಆರೆಂಜ್ ಇರ್ಬೋದು, ಪಪ್ಪಾಯ ಇರ್ಬೋದು, ಈ ತರದ ಬೇರೆ ಬೇರೆ ರೀತಿಯ ನೀರು ಜಾಸ್ತಿ ಇರುವಂತ ಅಥವಾ ಸಿಟ್ರಸ್ ಫುಡ್ ಹಣ್ಣುಗಳನ್ನ ಜಾಸ್ತಿ ತಿನ್ನೋದ್ರಿಂದಾಗಿ, ತರಕಾರಿಗಳನ್ನ ಜಾಸ್ತಿ ತಿನ್ನೋದ್ರಿಂದಾಗಿ, ರಾ ಸಲಾಡ್ಸ್ ಅನ್ನ ಜಾಸ್ತಿ ತಿನ್ನೋದ್ರಿಂದಾಗಿ ಖಂಡಿತವಾಗಿ ಇಲ್ಲಿ ಬದಲಾವಣೆ ಮಾಡ್ಬೇಕು. ಈ ಕಾರ್ಬೋಹೈಡ್ರೇಟ್ ಬದಲಿಗೆ ಹಣ್ಣು ತರಕಾರಿಗಳನ್ನ ಚೇಂಜ್ ಮಾಡಿದಾಗ ನಾವು 150 ಹಾಸಿಗೆ ಆಸ್ಪತ್ರೆ ನಡೆಸ್ತಾ ಇದ್ದೇವೆ. ಅದ್ರ 100 ಜನ ಡಯಾಬಿಟಿಸ್ ಹೊಂದಿದವರೇ. ಅವ್ರಿಗೆ ಒಂದೇ ದಿವಸ ನಾವು ಅವರ ಇನ್ಸುಲಿನ್ ಅನ್ನ ಕಡಿಮೆ ಮಾಡ್ತೇವೆ, ಶುಗರ್ ಟ್ಯಾಬ್ಲೆಟ್ ಅನ್ನ ಕಡಿಮೆ ಮಾಡ್ತೇವೆ. 2ನೇ ದಿವಸ ಅವ್ರ ಟ್ಯಾಬ್ಲೆಟ್ ಇಲ್ಲದೆ ಅವ್ರ ಶುಗರ್ ನಾರ್ಮಲ್ ಆಗಿರುತ್ತೆ. ಕಾರಣ ಅವ್ರ ಟೋಟಲ್ ಆಹಾರ ಕ್ರಮವನ್ನು ನಾವು ಬದಲಾವಣೆ ಮಾಡ್ತೇವೆ. ಕಾರ್ಬೋಹೈಡ್ರೇಟ್ ಅನ್ನ ಕಟ್ ಮಾಡಿ ಅದರ ಬದಲಿಗೆ ನ್ಯಾಚುರಲ್ ಡಯಟ್ ಅನ್ನ ಕೊಟ್ಟಾಗ ಆಟೋಮೆಟಿಕ್ ಶುಗರ್ ಕಂಟ್ರೋಲ್ ಆಗುತ್ತೆ. ಸೊ ಅವ್ರು ಈಗಾಗಲೇ ಇನ್ನೊಬ್ಬರು ವೈದ್ಯರು ಹೇಳಿದಂತೆ ವ್ಯಾಯಾಮವು ಕೂಡ ಬಹಳ ಮುಖ್ಯ. ವ್ಯಾಯಾಮವನ್ನ ಮಾಡಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋದ್ರ ಜೊತೆಯಲ್ಲಿ ಈ ಕೆಲವು ರಿಪೀಟೆಡ್ ಎಕ್ಸರ್ಸೈಸ್, ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಇಂಪಾರ್ಟೆಂಟ್ ಆದ್ಮೇಲೆ ಇಲ್ಲಿ. ಯಾಕೆಂದ್ರೆ ಕಾಲಿಗೆ ದೇವ್ರು ಜಾಸ್ತಿ ಮೈಲೇಜ್ ಕೊಟ್ಟಿದ್ದಾರೆ ನೋಡಿ. 100 ಜನ 1000 ಜನ ವಾಕಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಶುಗರ್ ಮಾತ್ರ ನಾರ್ಮಲ್ ಆಗ್ತಾ ಇಲ್ಲ. ಕಾರಣ ಕಾಲಿಗೆ ಜಾಸ್ತಿ ಮೈಲೇಜ್ ಕೊಟ್ಟಿದ್ದಾರೆ. ನಾವು ಕಾಡು ಮನುಷ್ಯರು ಇದ್ದಾಗ ಕಾಡಲ್ಲಿ ಓಡಾಡ್ತಾ ಇದ್ವಿ. ಆವಾಗ ನಮಗೆ ಎಷ್ಟೇ ಓಡಾಡಿದ್ರು ಕೂಡ ಆಹಾರ ಖರ್ಚಾಗ್ಬಾರ್ದಿತ್ತು, ನಮ್ಗೆ ಆಹಾರ ಸಿಗ್ಬೇಕಿತ್ತು. 1 ವಾರಕ್ಕೆ ಒಂದ್ಸಲನೋ 2 ದಿವಸಕ್ಕೆ ಒಂದ್ಸಲನೋ ಸಿಗ್ತಾ ಇತ್ತು. ಅದೇ ನಮ್ದು ಇವತ್ತು ನಾವು ಮನುಷ್ಯ ಆಗಿದ್ದೇನೆ ಅಷ್ಟೇ, ಅದೇ ಜೀವನ ಮುಂದುವರೆದಿದೆ ಇವತ್ತು. ಆದ್ರೆ ನಮ್ಗೆ ಯಾರಿಗೂ ಕೂಡ ಆಹಾರದ ಕೊರತೆ ಇಲ್ಲ. ಇವತ್ತಿನ ಸಮಸ್ಯೆ ಏನು ಅಂದ್ರೆ ವಾಕಿಂಗ್ ಎಷ್ಟೇ ಮಾಡಿದ್ರು ಕೂಡ ಶುಗರ್ ಕಂಟ್ರೋಲ್ ಆಗುದಿಲ್ಲ. ಬಿಕಾಸ್ ಕಾಲಿಗೆ ಜಾಸ್ತಿ ಮೈಲೇಜ್ ಇದೆ. ದೇಹದ ಮೇಲ್ಭಾಗಕ್ಕೆ ಅಂದ್ರೆ ಕೈಗೆ, ಭುಜಕ್ಕೆ, ಎದೆಗೆ, ಬೆನ್ನ ಭಾಗಕ್ಕೆ, ಸೈಡ್ ಹೊಟ್ಟೆ ಮಾಂಸಖಂಡಗಳಿಗೆ ವ್ಯಾಯಾಮವನ್ನ ಕೊಟ್ಟಾಗ ಶುಗರು 10 ಪಟ್ಟು ಸ್ಪೀಡ್ ಆಗಿ ಬರ್ನ್ ಆಗತ್ತೆ. ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಮಾಡ್ಬೇಕು, ಆಗ ಶುಗರ್ ಬೇಗ ಬೇಗ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೂರ್ಯ ನಮಸ್ಕಾರದಂತಹ ವ್ಯಾಯಾಮ ಇರ್ಬೋದು ಅಥವಾ ಅಪ್ಪರ್ ಬಾಡಿ ಎಕ್ಸರ್ಸೈಸು, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು ಕಾರ್ಬೋಹೈಡ್ರೇಟ್ ಅನ್ನ ಆಹಾರದಲ್ಲಿ ಕಡಿಮೆ ಮಾಡಿ ಹಣ್ಣು ತರಕಾರಿಗಳನ್ನ, ಮೊಳಕೆ ಕಾಳುಗಳನ್ನ, ಬೇಯಿಸಿದಂತ ಮೊಳಕೆ ಕಾಳುಗಳನ್ನ, ಆಮೇಲೆ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಶೇಂಗಾ, ಬಡವರ ಬಾದಾಮಿ, ಶೇಂಗಾ ಏನಿದೆಯಲ್ಲ, ಇದನ್ನ ಶೇಂಗಾವನ್ನು ಅದನ್ನು ನೀರಲ್ಲಿ ನೆನೆಸಿ ಬೇಯಿಸಿ ತಿಂದಾಗ ಪಿತ್ತ ಆಗೋದಿಲ್ಲ. ಈ ತರ ತಿಂದಾಗ ಖಂಡಿತವಾಗಿ ಶುಗರ್ ಹತೋಟಿ ತರ್ಲಿಕ್ಕೆ ಸಾಧ್ಯ ಆಗತ್ತೆ. ನನ್ನ ಅನಿಸಿಕೆ ಆಹಾರದ ಬದಲಾವಣೆ ಅನ್ನುವಂತಹ ಒಂದು ಫೌಂಡೇಶನ್ ಅನ್ನು ಹಾಕಿ ಯೋಗಾಭ್ಯಾಸ, ವ್ಯಾಯಾಮ, ಅಪ್ಪರ್ ಬಾಡಿ ಎಕ್ಸರ್ಸೈಸ್ ಅನ್ನುವಂತಹ ಕಂಬವನ್ನ ಕಟ್ಟಿ ಸರಳವಾದಂತಹ ಔಷಧಿಗಳನ್ನ ತಗೊಳ್ಳೇಬಾರ್ದು ಅನ್ನುವಂಥ ತಪ್ಪು ಕಲ್ಪನೆ ಅನೇಕ ನಮ್ಮ ಹತ್ರ ಬರ್ತಾರೆ. ನಾವು 10 ವರ್ಷ ಆಯ್ತು ರೀ ಶುಗರ್ ಇದೆ, ಆದ್ರೆ ನಾವು ಒಂದೇ ಒಂದು ಗುಳಿಗೆ ನುಂಗಿಲ್ಲ. ಅವ್ರ HbA1c ನೋಡಿದ್ರೆ 10-12 ಇರುತ್ತೆ. ಅವರ ಕಣ್ಣು ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಕಿಡ್ನಿ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವರಿಗೆ ಗುಳಿಗೆ ಅಂದ್ರೆ, ಟ್ಯಾಬ್ಲೆಟ್ ಅಂದ್ರೆ ಬದ್ಧ ವೈರಿ. ಇಲ್ಲಿ ಟ್ಯಾಬ್ಲೆಟ್ ಅನ್ನ ಹಾಗೂ ಡಯಾಬಿಟಿಸ್ ಸೈಡ್ ಇಫೆಕ್ಟ್ ಅನ್ನೋ ಒಂದು ತಕಡಿಯಲ್ಲಿ ಹಾಕಿ ನೋಡಿದ್ರೆ ಟ್ಯಾಬ್ಲೆಟ್ಸ್ಗೆ ಒಂದು 10% ಸೈಡ್ ಇಫೆಕ್ಟ್ ಇದ್ರೆ ಡಯಾಬಿಟಿಸ್ಗೆ ಇರುವಂತಹ ಸೈಡ್ ಇಫೆಕ್ಟ್ 1000 ಪಟ್ಟು. ಇವತ್ತು ಭಾರತದಲ್ಲಿ ಡಯಾಬಿಟಿಸ್ ಇಂದಾಗಿ ಹೆದರ್ಸ್ಲಿಕ್ಕೆ ಹೇಳ್ತಾ ಇರೋದಲ್ಲ, ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ ಡಯಾಬಿಟಿಸ್ ಇದ್ದವರು. ಆದ್ರೆ ಡಯಾಬಿಟಿಸ್ ಇಂದಾಗಿ
ಕಣ್ಣು ಕಳ್ಕೊಂಡವ್ರ ಸಂಖ್ಯೆ ಅತಿ ಹೆಚ್ಚು ಜನ ಇದ್ದಾರೆ. ಕಾಲು ಕಳ್ಕೊಂಡವ್ರ ಸಂಖ್ಯೆ, ಕಿಡ್ನಿ ಕಳ್ಕೊಂಡವ್ರ ಸಂಖ್ಯೆ ಅತಿ ಹೆಚ್ಚು ಇದ್ದಾರೆ. ಹೀಗಾಗಿ ನಾವು ಮಧುಮೇಹ ಬಗ್ಗೆ ಈಗ ಎಚ್ಚರ ವಹಿಸದೇ ಇದ್ರೆ ನಾವು ಮಧುಮೇಹದ ರಾಜಧಾನಿ ಅಂತ ಏನ್ ಕರಿತಾ ಇದಾರಲ್ಲ, ಇದು ಇನ್ನೂ ಜಾಸ್ತಿ ಆಗಿ ಭಾರತೀಯರು, ನಮ್ಮ ಭಾರತದ ಆರ್ಥಿಕತೆಗೆ, ಭಾರತದ ಈ ಒಂದು ಪರಿಣಾಮಕಾರಿ ಈ ಒಂದು ನಮ್ಮ ಯಶಸ್ಸಿಗೆ ಖಂಡಿತವಾಗಿ ಈ ಮಧುಮೇಹ ತೊಂದರೆಯನ್ನ ಕೊಡ್ಲಿಕ್ಕಿದೆ. ಎಸ್ ಡಾಕ್ಟರ್, ನೀವು ಹೇಳಿದ ಹಾಗೆ ಸಾಕಷ್ಟು ಸೀನಿಯರ್ ಸಿಟಿಸನ್ಗಳು ಹೇಳ್ತಾರೆ, ನಾನು ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಹೋದೆ, ಸಂಜೆ ಎದ್ದು ಅರ್ಧ ಗಂಟೆ ವಾಕ್ ಹೋದೆ, ಆದ್ರೂ ನನ್ನ ಶುಗರ್ ಯಾಕೆ ಒಂದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಸೊ ಈ ತರಹದ ವಿಚಾರಗಳನ್ನು ಸಾಕಷ್ಟು ಹಿರಿಯ ನಾಗರಿಕರು ಹೇಳಿ ದುಃಖಿಸುವಂತಹ ಸಂದರ್ಭಗಳು ಕೂಡ ಹೆಚ್ಚು. ಹಾಗಾಗಿ ಕೇವಲ ನೀವು ಲೋಯರ್ ಬಾಡಿಗೆ ಚಲನೆಯನ್ನು ಕೊಟ್ಟು ಅಪ್ಪರ್ ಬಾಡಿಯನ್ನು ನಿಶ್ಚಲವಾಗಿಟ್ರೆ ಅದರಲ್ಲಿ ಯಾವುದೇ ತರಹದ ವರ್ಕೌಟ್ ಇಲ್ಲ. ಸಂಪೂರ್ಣ ದೇಹಕ್ಕೂ ಕೂಡ ನೀವು ದಂಡಿಸಬೇಕು ಎನ್ನುವಂಥ ಅರ್ಥದಲ್ಲಿ ಡಾಕ್ಟರ್ ಮಾತನಾಡ್ತಾ ಇದ್ರು. ಎಸ್ ಡಾಕ್ಟರ್, ಮಾತನಾಡ್ತೀನಿ. ಸೊ ಅದಕ್ಕೂ ಮುಂಚಿತವಾಗಿ ಇರ್ಷಾದ್ ಸರ್, ಈಗ ಆಯುರ್ವೇದ ಈ ಕ್ಷೇತ್ರದಲ್ಲಿ ತಮ್ಮ ಬಳಿಗೆ ಬರುವಂತಹದ್ದು ಕೇವಲ ಹಿರಿಯ ನಾಗರಿಕರ, ಅರ್ಥಾತ್ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಶುಗರ್ ಬರಬಹುದಾದ ಸಾಧ್ಯತೆಗಳಿದಾವ? ಸಣ್ಣ ಮಕ್ಕಳಿಗೂ ಬರೋ ಸಾಧ್ಯತೆಗಳು ಇದೆ. ಬಟ್ ಈಗ ನಾನು ನೋಡ್ತಾ ಇರೋದು, ಮೊದಲು ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ವಯಸ್ಸಾದವರು ಬರ್ತಾಯಿದ್ರು, ಒಂದು 50+ ಇರ್ತಾಯಿದ್ರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ 25ಗೆಲ್ಲ ಬರ್ತಾ ಇದ್ದಾರೆ. ಈಗ ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಮೆಲಿಟಸ್ ಇನ್ ಯಂಗ್ ಅಂತ ಬಂದಿದೆ, ಮೋಡಿ ಅಂತ ಹೇಳ್ತಾ ಇರೋದು. ಈಗ ಆಲ್ಮೋಸ್ಟ್ 18 ವರ್ಷದಿಂದಾನೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಅವರಿಗೆ. ಹತ್ತತ್ರ 25 ವರ್ಷ ಬರೋ ಅಷ್ಟೊತ್ತಿಗೆ ಅವರಿಗೆ ಕಂಪ್ಲೀಟಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿಬಿಟ್ಟಿರುತ್ತೆ. ನಿಮಗೆ ಬ್ಲಡ್ಡಲ್ಲಿ ಫಾಸ್ಟಿಂಗು ಮತ್ತು ಪೋಸ್ಟ್ ಪ್ರಾಂಡಲ್ಲಿ ತುಂಬ ಇನ್ಕ್ರೀಸ್ ಆಗಿಬಿಡುತ್ತೆ. HbA1c ನಾವು ನೋಡೋದಿಲ್ಲ, ಬಟ್ ಫಾಸ್ಟಿಂಗು ಇದರಲ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಈಗ ನಾವು ನೋಡ್ದಂಗೆ ಈಗ ಲಾಸ್ಟ್ ಒಂದು 5 ವರ್ಷದಿಂದ ಚಿಕಿತ್ಸೆ ಮಾಡಿದಾಗ ನಾವೇನು ಮಾಡಿದ್ವಿ, ಈ ಪೇಷಂಟ್ಗಳಿಗೆ ಅವರು ಸ್ವಲ್ಪ ಧೈರ್ಯ ಪಟ್ಟು ಸ್ವಲ್ಪ ನಾವು ಹೇಳಿದ್ದನ್ನು ಫಾಲೋ ಮಾಡಿದರೆ, ಒಂದು ಎಕ್ಸಸೈಸು ಮತ್ತು ಫುಡ್ಡಲ್ಲೇ ಈ ಔಷಧಿ ಇಲ್ಲದೇ ನಾವು ಭಾಳ ಚೆನ್ನಾಗಿ ಅವ್ರನ್ನ ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇನ್ನೊಂದು 20 ವರ್ಷ 30 ವರ್ಷ ತೊಂದರೆ ಆಗದಿದ್ದಾಗ ನೋಡ್ಕೋಬೋದು. ಆದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯ ಅಂದಮೇಲೆ ಅವ್ರದ್ದು ಕೆಲಸಗಳು ಇರ್ತವೆ, ಅಲ್ಲಿ ಹೋಗ್ಬೇಕಾಗತ್ತೆ, ರುಟೀನ್ನ ಫಾಲೋ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಇದು ಸ್ವಲ್ಪ ಕಷ್ಟ, ಇದು ದಿನ ವ್ಯಾಯಾಮ ಮಾಡೋದು, ಫುಡ್ನ ವಾಚ್ ಮಾಡೋದು. ಸೊ ಅವಾಗ ಹಿಂದೆ ಮುಂದೆ ಆಗುತ್ತೆ. ಆವಾಗ ನಾವು ಔಷಧಿಗಳನ್ನ ಹೇಳ್ತೀವಿ, ಸಣ್ಣ ಪುಟ್ಟ ಔಷಧಿಗಳು ತಗೊಳ್ಳೇಬೇಕಾಗುತ್ತೆ. ಬಟ್ ನಾವು ನೋಡ್ದಂಗೆ ಈಗ ಆಲ್ಮೋಸ್ಟ್ 10 ವರ್ಷದಿಂದ ಹಳೆ ಪೇಷಂಟ್ಗಳು ನೋಡ್ತಾ ಇದ್ವಿ, ಹೆಂಗೆ 25 ವರ್ಷ 30 ವರ್ಷಕ್ಕೆ ಬಂದವರು ಈಗ ಚೆನ್ನಾಗಿದ್ದಾರೆ. ಶುಗರು ಚೆನ್ನಾಗಿ ಒಳ್ಳೆ ಕಂಟ್ರೋಲ್ ಆಗಿದೆ. ಡಾಕ್ಟ್ರ್ ಹೇಳ್ದಂಗೆ ಸ್ವಲ್ಪ ಆಹಾರನೇ ಮೇನ್ ಅದರಲ್ಲಿ, ಇನ್ನೊಂದು ಎಕ್ಸಸೈಸ್. ಅವ್ರು ಹೇಳಿದ ನಿಜ, ಅಪ್ಪರ್ ಬಾಡಿ ಬಟ್ ಲೋವರ್ ಬಾಡಿಯಲ್ಲಿ ಆಗುತ್ತೆ, ಬಟ್ ರನ್ ಮಾಡಬೇಕು. ಅವರು ರನ್ ಮಾಡಿದಾಗ ಚೆನ್ನಾಗಾಗುತ್ತೆ ಅವ್ರಿಗೆ. ಎಸ್ ಎಸ್ ಇನ್ನು ವೆಂಕಟರಮಣ ಸರ್, ನಮ್ಮ ಭಾರತೀಯರಿಗೆ ಒಂದೊಂದು ಚಟಾಚಾರ ಇದು. ಈ ಬ್ರಿಟಿಷರು ನಮಗೆ ಬಳವಳಿಯಾಗಿ ಕೊಟ್ಟಂತ ಉಡುಗೊರೆ ಈ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡಿಯುವಂತಹದ್ದು, ಅದೊಂಥರದ್ದು ಭಾರತೀಯರಿಗೆ ಒಂದು ಸಾರಾಯಿ ತರಹ. ಅದು ಇರಲೇಬೇಕು, ಇಲ್ದಿದ್ರೆ ಕೆಲವರಿಗೆ ಇರಿಟೇಟ್ ಆಗೋದು, ಈ ತರಹದೆಲ್ಲ ಇದೆ. ಸೊ ಹಾಗಾಗಿ ನಾನು ಹಾಲು ಹಾಕಿರೋ ಕಾಫಿ ಕುಡಿದ್ರೆ ತಪ್ಪೇನು ಅನ್ನೋ ವಾದಕ್ಕೆ ಏನು ಹೇಳ್ತೀರಾ ಸರ್?